ಬಾಯಿಂದ, ಅವರ ಹೊಲಸು ಬಾಯಿಂದ ಈ ಸಮಾಜದ ಗೌರವವನ್ನು ಯತ್ನಾಳ್ ಅವರು ಕಡಿಮೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮಗೂ ಕೂಡ ತಿಳಿದಿರಲಿ. ಇವತ್ತು ಈ ರಾಜ್ಯದ ಬಹಳ ಚಿಕ್ಕ ವಯಸ್ಸಿಗೆ ಕೇಂದ್ರದ ಮಂತ್ರಿಯಾಗಿ, ಇವತ್ತು ಎರಡು ಬಾರಿ MP ಆಗಿ, 2 ಬಾರಿ ಶಾಸಕರಾಗಿ ಅವ್ರು ಏನಾದ್ರೂ ಬಾಯಿ ಸರಿದಿದ್ರೆ ಈ ಸಮಾಜವನ್ನ ಅವರು ಕೂಡ ಪ್ರತಿನಿಧಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಬಹುದಾಗಿತ್ತು, ಸರಿಯಾದ ರೀತಿಯಾಗಿ ನಡ್ಕೊಂಡಿದ್ರೆ. ಇವತ್ತು ಅವರು ಹೊಲಸು ಬಾಯಿಂದ ಈ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಆಯ್ತು, ಅವ್ರ ದುರಾದೃಷ್ಟ, ಇವತ್ತು ಅನ್ಯಾಯ ಮಾಡಿ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಇನ್ನಾದ್ರೂ ಸುಮ್ಮನಾಗ್ಬೇಕು ಅವರು, ನೀವು ತಿಳುವಳಿಕೆ ಹೇಳ್ಬೇಕು. ಬಸವನಗೌಡ ಪಾಟೀಲ್ ಯತ್ನಾಳ್ ಒಬ್ಬರೇ ಅಲ್ಲ ಪಂಚಮಸಾಲಿ ಸಮಾಜದ ನಾಯಕರು, ಅಲ್ಲೂ ಕೂಡ ಬಹಳಷ್ಟು ಜನ ಇವತ್ತು ಹಿರಿಯರಾದಂತ CC ಪಾಟೀಲ್ ಇದ್ದಾರೆ, ಮುರುಗೇಶ್ ನಿರಾಣಿ ಇದ್ದಾರೆ, ಮುನಿಯನ್ ಬಪ್ಪ ಅವರಿದ್ದಾರೆ, ಅರವಿಂದ್ ಬೆಲ್ಲದ್ ಇದ್ದಾರೆ, ಬಹಳಷ್ಟು ಜನ, ಇನ್ನೂ ಅನೇಕ ಜನ ಶಾಸಕ ಮಿತ್ರರು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಬೆಳೀತಕ್ಕಂಥ ಅಗ್ರಗಣ್ಯ ನಾಯಕರಿದ್ದಾರೆ. ಅವ್ರ ಎಲ್ಲರ ಭವಿಷ್ಯನೂ ಕೂಡ ಇವತ್ತು ಅಡಗಿದೆ. ಇವತ್ತು ಯಾವುದೋ ಒಬ್ಬ ಬಸವನಗೌಡ ಪಾಟೀಲ್ ಅರಕ್ ಬಾಯಿಯ ಒಬ್ಬ ನಾಯಕನ ಪರವಾಗಿ ಇವತ್ತು ನೀವು ಇಷ್ಟೆಲ್ಲ ಓಲೈಕೆ ಮಾಡಿದ್ರೆ ಖಂಡಿತ ಸಮಾಜದ ಬೇರೆ ನಾಯಕರು ಬೆಳೀತಕ್ಕಂಥದ್ದಕ್ಕೆ ಕುಂದಾಗ್ತದೆ ಅನ್ನೋದನ್ನ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ನಿಮಗೆ ಮನವಿ ಮಾಡ್ತೇನೆ. ಇನ್ನೊಂದು ಬಾರಿ ಏನಾದ್ರು ವಚನಾನಂದ ಶ್ರೀಗಳ ಬಗ್ಗೆ, ಹರಿಹರದ ಪೀಠದ ಬಗ್ಗೆ, ನಮ್ಮ ಟ್ರಸ್ಟ್ ಬಗ್ಗೆ ಹಗುರವಾಗಿ ಏನಾದ್ರೂ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ರೆ ನಾವು ಆತ ಏನು ಭಾಷೆ ಬಳಸಿದಾರೋ ಅದೇ ಭಾಷೆಯಲ್ಲಿ ಉತ್ತರ ಕೊಡಬೇಕಾಗ್ತದೆ ಅನ್ನೋದನ್ನ ಈ ಪತ್ರಿಕಾ ಗೋಷ್ಠಿ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೇನೆ. ಅವತ್ತು ಕೂಡ ಶಿವಶಂಕರ್ ವಚನಾನಂದ ಶ್ರೀಗಳ ಬಗ್ಗೆ ಮಾತನಾಡಿದಂತ ಸಂದರ್ಭದಲ್ಲಿ ಶಿವಶಂಕರ್ಗೆ ಏನ್ ಉತ್ತರ ಕೊಡಬೇಕು ಸಂಪೂರ್ಣವಾಗಿ ಉತ್ತರ ಕೊಟ್ಟಿದ್ದೀವಿ. ಯಾರೇ ಹರಿಹರ ಪೀಠ, ಅದರ ವ್ಯವಸ್ಥೆ ಮತ್ತೆ ನಮ್ಮ ಜಗದ್ಗುರುಗಳ ಬಗ್ಗೆ ಅಶ್ಲೀಲವಾಗಿರ್ಬೋದು, ಏಕವಚನದಲ್ಲಿ ಮಾತನಾಡಿದಾಗ ಈ ಪೀಠನ ಎಲ್ಲ ಸಂದರ್ಭದಲ್ಲೂ ಚಂದ್ರಶೇಖರ್ ನಾನು ಧರ್ಮದರ್ಶಿಯಾಗಿ ಅವತ್ತೆಲ್ಲಾ ರೀತಿಯಿಂದ ಸಮರ್ಥನೆ ಮಾಡ್ತೀನಿ. ಪ್ರಶ್ನೆನೇ ಇಲ್ಲ. ನಮ್ಮ ಪೀಠದ ಬಗ್ಗೆ ಯಾರಾದ್ರೂ ಏಕವಚನದಲ್ಲಿ ಮಾತನಾಡಿದ್ರೆ ಅವ್ರನ್ನ ಯಾವ ಕಾರಣಕ್ಕೂ ಸಮರ್ಥನೆ ಮಾಡಿಕೊಳ್ಳೋ ವಿಚಾರದಲ್ಲಿ ಪ್ರಶ್ನೆನೇ ಇಲ್ಲ. ಕೂಡಲ ಸಂಗಮ ಸ್ವಾಮೀಜಿಗಳ ವ್ಯಕ್ತಿತ್ವ ಬಹಳ ದೊಡ್ಡದು. ಅವರು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಹೊಂದಿರ್ತಕ್ಕಂಥವ್ರು, ಹೋರಾಟದ ಮನೋಭಾವ ಇರ್ತಕ್ಕಂಥವ್ರು, ಸಮಾಜದಲ್ಲಿ ಯಾರಿಗೇನೇ ಆದ್ರೂ ಕೂಡ ಹೋರಾಟದ ಮೂಲಕ ನ್ಯಾಯ ಕಂಡುಕೊಳ್ಬೇಕು ಅಂತಕ್ಕಂಥ ಒಬ್ಬ ವಿವೇಚನಶೀಲ ಸ್ವಾಮೀಜಿ ಅವರು. ಇವತ್ತು ಅವ್ರು ಅದನ್ನ ಹೇಳ್ಕೊಟ್ಟಿರೋದಿಲ್ಲ. ಆದ್ರೆ ಈ ಹೊಲಸುಬಾಯಿ ಯತ್ನಾಳ್ ಮನವನ್ನಂತೆ ಮಾತನಾಡ್ತಾರೆ. ಆದ್ರೆ ಅವ್ರ ಪರವಾಗಿ ಅವ್ರು ನಿಲ್ಬಾರದು ಅಂತಕ್ಕಂಥದ್ದು ನನ್ನ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಮನವಿ.